ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ರೆಸಿಪಿ ಬಂದು ಹೆಸರುಬೇಳೆ ಪಾಯಸನ ಯಾವ ರೀತಿ ಈಸಿಯಾಗಿ ನಾವು ಮನೇಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು 1 ಕಪ್ ಆಗೋಷ್ಟು ಹೆಸರುಬೇಳೆ ತಗೊಂಡು ಒಂದು ಕುಕ್ಕರಲ್ಲಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದೇ ಕುಕ್ಕರಲ್ಲಿ ನಾನು ಅದನ್ನು ಬೇಯಿಸ್ಕೊಳ್ಳೋದ್ರಿಂದ ನಾನು ಅದರಲ್ಲೇ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಹುರ್ಕೋಬೇಕು. ಈ ಥರ ಕೈ ಬಿಡದೆ ನಾವು ಅದನ್ನು ಹುರಿಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಹುರಿದೆಲ್ಲ ಆದಮೇಲೆ ಅದನ್ನು ತೊಳೆದು ಈ ಥರ ತೊಗೊಂಡಿದ್ದೀನಿ. ಒಂದು 2 ಟೈಮ್ಸ್ ನಾವು ಅದನ್ನು ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಇದನ್ನು ನಾವು ಇವಾಗ ಬೇಯಿಸೋಕೆ ಇಡಬೇಕು. ಹಾಗಾಗಿ ನಾನು ಅದಕ್ಕೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು 2 ಲೋಟ ಆಗೋಷ್ಟು ನೀರನ್ನ 1 ಕಪ್ಪು ಹೆಸರು ಬೇಳೆಗೆ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನಾವು ಹಾಗೆ ಸಪ್ರೇಟಾಗಿ ಇದನ್ನು ಬೇಯಿಸ್ಕೋಬೇಕು. ನೆಕ್ಸ್ಟ್ ಅರ್ಧ ಕಪ್ ಆಗೋವಷ್ಟು ರವೆನ ತೊಗೊಂಡಿದ್ದೀನಿ. ಇದನ್ನು ನಾನು ತೊಗೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತೀನಿ, ಹುರಿಬೇಕು ಅದನ್ನು. ಹೆಸರುಬೇಳೆನ ಫ್ರೈ ಮಾಡೋಕ್ಕೆ ತೊಗೊಂಡಿದ್ದಲ್ಲ ಅದೇ ಕುಕ್ಕರ್ಗೆ ಹಾಕಿ ಮತ್ತು ನಾನು ಹೆಸರುಬೇಳೆನ ಸಪ್ರೇಟ್ ಇನ್ನೊಂದು ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ. ಇದರಲ್ಲೇ ನಾನು ರವೆನೂ ಕೂಡ ರೋಸ್ಟ್ ಮಾಡ್ಕೊತಿದ್ದೀನಿ. ಈ ಹೆಸರುಬೇಳೆ ಪಾಯಸ ಈ ಬೇಸಿಗೆಗೆ ತುಂಬ ತಂಪಾಗುತ್ತೆ. ಸಕ್ಕರೆ ಹಾಕೋದ್ರಿಂದ ಜಾಸ್ತಿ ತಂಪಾಗ್ಬಿಡುತ್ತೆ. ಹಾಗಾಗಿ ಈಕ್ವಲ್ ಆಗಿರಲಿ ಅಂತೇಳಿ ಬೆಲ್ಲನ ಹಾಕಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹೆಸರುಬೇಳೆ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದು. ಮಕ್ಕಳು ಯಾರೆಲ್ಲ ಹೆಸರುಬೇಳೆ ಹಾಗೆ ಬೇಯಿಸಿದರೆ ತಿನ್ನಲ್ಲ ಅಂದರೆ ಈ ಥರ ತುಂಬ ಸ್ಮ್ಯಾಶ್ ಮಾಡಿ ಪಾಯಸದ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಈಗ ಹೆಸರುಬೇಳೆನೂ ಕೂಡ ಬೇಯಿಸಿದ್ದಾಗಿದೆ ನೋಡಿ, ನೀಟಾಗಿ ಬೆಂದಿದೆ. ಒಂದು 2 ವಿಷಲ್ ತೊಗೊಂಡ್ರೆ ಸಾಕು, ನೀಟಾಗಿ ಬೆಂದಿರುತ್ತೆ. ನಂತರ ನಾನು ಇದಕ್ಕೆ ಸ್ವಲ್ಪ ಕಾಯಿನ ಕಟ್ ಮಾಡಿಕೊಂಡು ಅದನ್ನು ರುಬ್ಕೊತೀನಿ. ತುಂಬ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕ್ಕೊಂಡು ನಾನು ನೀಟಾಗಿ ಅದನ್ನು ಮತ್ತೆ ರುಬ್ಕೊತೀನಿ, ಸ್ವಲ್ಪ ನೀರು ಹಾಕ್ಕೊಂಡು. ನೋಡಿ, ಇಷ್ಟ ಆಗಿದ್ದರೆ ಸಾಕು. ಈಗ ನಾನು ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಈ ಥರ ಬಾಯಿ ದೊಡ್ಡ ಇರೋ ಪಾತ್ರೆಯನ್ನು ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾನು ಹೆಸರುಬೇಳೆನ ಹಾಕಿ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಹೆಸರುಬೇಳೆನ ಹಾಕಿದ್ದೀನಿ. ಹಾಕಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಗಾಗಿ ನಾನು ನೀರನ್ನು ಹಾಕಿ ಮತ್ತೆ ಅದರಲ್ಲೇ ಸ್ವಲ್ಪ ಹಂಗೆ ಬೇಯಿಸೋಕೆ ಇಡ್ತಿದ್ದೀನಿ. ಹೆಸರುಬೇಳೆ ಅದು ಬೆಂದು ನೀರು ಬಿಟ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಇವಾಗಲೇ ಸೇರಿಸ್ಕೊಂಡು ನೀಟಾಗಿ ಅದು ಕುದಿ ಬರೋವರೆಗೂ ನಾನು ಬೇಯಿಸ್ಕೊತೀನಿ. ಒಂದು 2 ಲೋಟ ಆಗೋಷ್ಟು ನಾನು ಮತ್ತೆ ನೀರನ್ನು ಸೇರಿಸ್ತಾಯಿದ್ದೀನಿ. ಮತ್ತು ಅದನ್ನು ಕೈ ಆಡಿಸ್ಕೊಂಡು ನಾವು ನೀಟಾಗಿ ಅದನ್ನು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕುದಿ ಬರ್ತಾಯಿದೆ. ಈಗ ನಾವು ಇದನ್ನು ಈ ಥರ ಕುದಿ ಬರಬೇಕಾದ್ರೆ ನಾವು ಸಪ್ರೇಟಾಗಿ ಬೆಲ್ಲನ ಚಚ್ಚಿಟ್ಕೊಂಡು ಅದನ್ನು ನಾವು ನೀಟಾಗಿ ಕರಗಿಸಿ ಅದನ್ನು ಸಪ್ರೇಟಾಗಿ ಸೋಸ್ಕೊಂಡು ಬಿಡಬೇಕಾಗುತ್ತೆ. ಕೆಲವೊಂದು ಸಲ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಥರ ಗಲೀಜೆಲ್ಲ ಇರುತ್ತೆ. ಸೊ ಹಂಗಾಗಿ ನಾವು ಅದನ್ನು ಕರಗಿಸಿ ಸೋಸ್ಕೋಬೇಕಾಗುತ್ತೆ. ಇದು ಪಕ್ಕದಲ್ಲಿ ಕುದೀತಿತ್ತಲ್ಲ, ಇದಕ್ಕೆ ನಾನು ಹಾಗೆ ರವೆನ ನಿಧಾನಕ್ಕೆ ಬಿಡ್ತಾಯಿದ್ದೀನಿ. ಈ ಥರ ನಾವು ರವೆನ ಹಾಕ್ತಾನೆ ನೀಟಾಗಿ ತಿರುಗಿಸ್ಕೊಂಡ್ರೆ ಗಂಟುಗಳಾಗಲ್ಲ, ಇಲ್ಲ ಅಂತಂದರೆ ಗಂಟುಗಳಾಗ್ಬಿಡುತ್ತೆ. ಸೊ ಹಾಗೆ ರವೆನ ನಾವು ಅದಕ್ಕೆ ಹಾಕ್ತಾ ಅದನ್ನು ನೀಟಾಗಿ ಆ ಥರ ತಿರುಗಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ. ಈಗ ನಾನು ಸ್ವಲ್ಪ ಅದಕ್ಕೆ ಶಾವಿಗೆ, ಇದು ರೋಸ್ಟೆಡ್ ಶಾವಿಗೆ ಬರುತ್ತೆ. ಸೊ ಇದನ್ನು ನಾನು ಹಾಗೆ ಹಾಕ್ತಾಯಿದ್ದೀನಿ, ಮತ್ತು ನಾನು ರೋಸ್ಟ್ ಮಾಡ್ತಿಲ್ಲ. ಹಾಗೆ ಸ್ವಲ್ಪ ಶಾವಿಗೆನ ನಾನು ಅದಕ್ಕೆ ಸೇರಿಸ್ತಾಯಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಶಾವಿಗೆ ಕೂಡ ಸೇರಿಸ್ಬೋದು. ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ಶಾವಿಗೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು.
ಇದು ನೋಡ್ಕೋಬೇಕು, ಇಲ್ಲಾಂದರೆ ಗಟ್ಟಿಗಾಗೋ ಚಾನ್ಸಸ್ ಇರುತ್ತೆ. ಸೊ ತೆಳ್ಳಗೆ ಬೇಕು ಅಂತಂದರೆ ನಾವು ನೀಟಾಗಿ ನೋಡ್ಕೋಬೇಕು. ನೋಡಿ ಈ ಕಡೆ ಬೆಲ್ಲನೂ ಕನಕ್ತಾ ಇದೆ, ಕರ್ಗಕ್ಕಿಟ್ಟಿದ್ನಲ್ಲ ಅದು ಆಗ್ತಿದೆ ನೋಡಿ. ಈಗ ಸ್ವಲ್ಪ ಆ ಕಡೆ ನಾನು ಹೋಗಿದ್ದಕ್ಕೆ ಸ್ವಲ್ಪ ಗಟ್ಟಿಗಾಗೋಗಿದೆ. ಸೊ ಹಂಗಾಗಿ ನಾನು ಕಾಯಿ ತುರಿದಿತ್ತಲ್ಲ ಅದನ್ನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮತ್ತು ನಾನು ನೀರನ್ನು ಹಾಕಿ ಇನ್ನು ಸ್ವಲ್ಪ ತೆಳ್ಳಗೆ ನಾನು ಮಾಡ್ಕೊತಾ ಇದ್ದೀನಿ. ಹೆಸ್ರುಬೇಳೆ ಆಗಿರೋದ್ರಿಂದ ಬೇಗ ಗಟ್ಟಿಗಾಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಅವಾಗವಾಗ ಕೈ ಬಿಡದೆ ಆಡಿಸ್ತಾ ಇರಬೇಕು. ನೋಡಿ ಎಷ್ಟು ಗಟ್ಟಿಗಾಗ್ಬಿಟ್ಟಿದೆ. ಇಷ್ಟು ತಿಕ್ನೆಸ್ ಸಾಕು ಅನ್ನೋರಿಗೆ ಓಕೆ ಸಾಕು, ಇಲ್ಲ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೂ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದರೆ ಮಾಡ್ಕೋಬೋದು. ಇದೆಲ್ಲ ನೀಟಾಗಿ ಕುದ್ದಿದೆ. ಇವಾಗ ನಾನು ಅದಕ್ಕೆ ಬೆಲ್ಲನ ಸೋಸ್ಕೊಂಡು ಏನು ನೀರು ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ಸೇರಿಸ್ತೀನಿ. ನೋಡಿ ಎಷ್ಟು ಗಲೀಜು ಬಂದಿದೆ. ಅದಕ್ಕೆ ಯಾವುದೇ ಬೆಲ್ಲನ ತಂದರೂ ಕೂಡ ಅದನ್ನು ಕನ್ಗಿಸ್ಬಿಟ್ಟು ಅದನ್ನು ಸೋಸ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಅದನ್ನು ಅದೇ ಥರನೇ ಮಾಡಿದ್ದೀನಿ. ನೀವು ಕೂಡ ಅದೇ ಥರ ಮಾಡಿ. ಏಕೆಂದರೆ ತಿನ್ನಬೇಕಾದ್ರೆ ಏನಾದರೂ ಕಲ್ಲು ಸ್ವಲ್ಪ ಈ ಥರ ಗಲೀಜು ಕಡ್ಡಿಗಳೆಲ್ಲ ಸಿಕ್ಕಿದ್ರೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಂಗಾಗಿ ವಯಸ್ಸಾದವರೆಲ್ಲ ಇರ್ತಾರಲ್ಲ, ಸ್ವಲ್ಪ ಕಲ್ಲೇನಾದರೂ ಸಿಕ್ಕಿದ್ರೆ ಅಲ್ಲೆಲ್ಲ ಜುಮ್ ಅನ್ನತ್ತೆ. ಸೊ ಹಂಗಾಗಿ ಈ ಥರ ಸೋಸ್ಕೊಂಡು ನಾವು ಅದಕ್ಕೆ ಸೇರಿಸ್ಬೇಕು. ನೋಡಿ ಸೇರಿಸಿದ್ದೀನಿ. ನನಗಿಷ್ಟು ತೆಳ್ಳಗೆ ಸಾಕು, ಇನ್ನು ಕುದಿಸಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಂಗಾಗಿ ಇಷ್ಟು ಸಾಕು ನನಗೆ. ಈಗ ಇದನ್ನು ನಾವು ನೀಟಾಗಿ ಕುದಿಯೋದಕ್ಕೆ ಬಿಡಬೇಕು. ಮತ್ತು ನಾನು ಇನ್ನೊಂದು ಪಾತ್ರೆಯಲ್ಲಿ 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಸಪ್ರೇಟಾಗಿ ತುಪ್ಪನ ಹಾಕ್ಕೊಂಡು ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನನ್ನದು ಬೇಬಿ ಗೋಡಂಬಿ ಬರುತ್ತೆ ಚಿಕ್ಕ ಚಿಕ್ಕದು. ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಇದು ಚಿಕ್ಕ ಚಿಕ್ಕದಾಗಿ ಕಟ್ಟಾಗಿರೋದು ಸಿಗುತ್ತೆ, ಅದನ್ನು ಸೇರಿಸ್ತಾ ಇದ್ದೀನಿ ನಾನು. ಅದನ್ನ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಇನ್ನೂ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಕೂಡ ಸೇರಿಸ್ಕೋಬೋದು. ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ರೋಸ್ಟ್ ಮಾಡಬೇಕು. ನೋಡಿ ನೀಟಾಗಿ ರೋಸ್ಟ್ ಆಗ್ತಿದೆ. ಆ ದ್ರಾಕ್ಷಿ ಎಲ್ಲ ಉಪ್ಪಿ ಬಂದರೆ ಅದು ರೋಸ್ಟ್ ಆಗಿದೆ ಅಂತ. ಸೊ ರೋಸ್ಟ್ ಆದಮೇಲೆ ನಾವು ಅದನ್ನು ಎರಡೂ ಕೂಡ ನಾವು ಅದನ್ನು ಪಾಯಸಕ್ಕೆ ನೀಟಾಗಿ ಸೇರಿಸಿ ತುಪ್ಪ ಎಲ್ಲ ಇರುತ್ತಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋವರೆಗೂ ನಾವು ಅದನ್ನು ಹಾಗೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ನೀಟಾಗೆಲ್ಲ ಕುದ್ದಿದೆ. ಸೊ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವಿಲ್ಲ, ಮೀಡಿಯಮ್ ಆಗಿದೆ. ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತು ಈ ಬೇಸಿಗೆನಲ್ಲಿ ತುಂಬ ತಂಪಾಗೂ ಕೂಡ ಇರುತ್ತೆ. ಇದನ್ನು ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದಾಗಿತ್ತು ಇವತ್ತಿನ ರೆಸಿಪಿ. ನೋಡಿ ನಾನು ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 500 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ತುಂಬ ಹತ್ರದಲ್ಲಿದೆ.
ದಯವಿಟ್ಟು ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ನಾವು ಹೊಸ್ದಾಗಿ ರೆಸಿಪಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರನೇ ಸಪೋರ್ಟ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.